ಪ್ರಜ್ವಲಿಸುತ್ತಾ ಇದೆಯಲ್ಲ, ಇದೇನು ಒಂದಕ್ಕೊಂದು ವೈರವಾಗಿರಬೇಕಾದಂತಹ ಪ್ರಾಣಿವರ್ಗಗಳೆಲ್ಲ ಅನ್ಯೋನ್ಯತೆಯಿಂದ ಸನಿಹದಲ್ಲೇ ನಡೆದಾಡುತ್ತಿರುವಂತಹ ದೃಶ್ಯಗಳನ್ನು ನಾನು ಕಾಣುತ್ತಾ ಇದ್ದೇನೆ. ಹಾಗಿದ್ದರೆ ಯಾವುದೋ ಒಂದು ಶಕ್ತಿ ಇಲ್ಲಿ ನೆಲೆಯೂರಿದೆ ಎನ್ನುವುದೇ ಅರ್ಥವಲ್ಲ. ಎಲ್ಲಿರು ಹೇಗೆ ಸುತ್ತಲೂ ವೀಕ್ಷಿಸಿ. ಓ, ಇವರಿಂದಲಾಗಿಯೇ ಇಂತಹ ಪ್ರಲಯ ಹೊರಕ್ಕೆ ಬಂತು ಎನ್ನುವುದು ಈಗ ನನಗೆ ಕಾಣಬಾರದೆ. ಅಂಬರದಿಂದಲೇ ಕೆಳಗಿಳಿದಂತಹ ಸ್ವರ್ಣದ ವಯ್ಯಾರಿ ಸಂಗೀತವನ್ನು ಹಾಡುತ್ತಾ ಕುಳಿತುಕೊಂಡಳಾಕೆ ಈ ಬಾಳೆ. ಏನು ಚಿತ್ರ ಲೀಲೆ! ನಾನು ಅರಿಯರಾದೆ. ಈಕೆಯನ್ನು ದಿಟ್ಟಿಸಿ ನೋಡಿದೆನೆಂದಾಗ ಯಾಕೋ ಏನು ಅಂತರಂಗದಲ್ಲಿ ಭಯ, ಭಕ್ತಿ, ಅಭಿಮಾನ ನನಗೆ ಉಕ್ಕೇರುತ್ತಾ ಇದೆ. ಹಾಗಿದ್ದರೂ ಆಲೋಚನೆ ಮಾಡುವುದು ಇಷ್ಟನ್ನೇ. ಸುಮಾರು ಶರಹತೆಗೆ ಒಳಗಾಗಿ ನಮ್ಮ ಒಡೆಯ ಕೆಟ್ಟನಲ್ಲ ಎನ್ನುವ ಹಾಗೆ ಈಕೆ ನಮ್ಮ ಒಡೆಯನಿಗೆ ಸಿಕ್ಕಿಯಾಳೆ. ಸಿಕ್ಕಿದರೂ ಆತನ ಬದುಕಿಗೆ ಈಕೆ ಧಕ್ಕಿಯಾಳೆ. ಅವರಂತಹ ವಿವೇಕಿಗಳು ಈ ಪ್ರಪಂಚದಲ್ಲಿ ಯಾರಿದ್ದಾರಪ್ಪ? ಮಕ್ಕಳನ್ನು ಮರಿ ಮಕ್ಕಳನ್ನು ಪಡೆದಂತ ನಮ್ಮ ದೊರೆಗೆ ಈ ವೃದ್ಧಾಪ್ಯದ ಕಾಲದಲ್ಲಿ ಇಂತಹ ಒಂದು ಬುದ್ಧಿ ಯಾಕೆ ಬಂತು ಅಂತ ಅರ್ಥವಾಗುತ್ತಾ ಇಲ್ಲ. ಓ, ಸಾಮಾನ್ಯ ತರುಣಿಯನ್ನು ಹಾಗೆ ಭ್ರಮಿಸಿಕೊಂಡನೋ ಏನು? ಹಾಗಿದ್ದರೆ ಈಕೆ ಅಲ್ಲವೋ ಮೂರು ಲೋಕವನ್ನೇ ಉದರದೊಳಗಿರಿಸಿಕೊಂಡ ಮಹಾಮಾಯಲ್ಲದೆ ಇನ್ನೇನು? ನಮ್ಮ ಒಡೆಯನೊಬ್ಬ ಕೆಟ್ಟದ್ದಲ್ಲ, ನಮ್ಮ ಅಸುರ ಕುಲವೇ ಸರ್ವನಾಶವಾಗಿ ಹೋಯ್ತಲ್ಲ ಎನ್ನುವಂತ ದುಃಖ ನನ್ನ ದುಃಖ. ಚಿಂತಿಸಿ ಫಲವೇನು? ಅಮ್ಮನೇ ಅಮ್ಮ, ನನಗೆ ಪವನು ಕರುಣದೊಳೆದು ವದದಿ ನೀ ಕುಳಿತಿರುವುದೇಕೆ? ಸಮ್ಮತವಲ್ಲಿದು ನಿನಗೆ ಬೇಡುವೆನು ಬಯಕೆ ಜನನೀ ದೇವಿ. ಬಂದವನು ಯಾರೋ ಎನ್ನುವಾಗಿ ನನಗೆ ಆಶ್ಚರ್ಯವಾಗುವುದು. ಶೋಣಿತಾಪುರವನ್ನು ಆಡುತ್ತಿರುವ ಸುಂಬಾಕ್ಯನ ಅಮಾಚ್ಯ ವರ್ಗದವರಲ್ಲಿ ಸುಗ್ರೀವನಾಮಕ ನಮ್ಮ ತಾಯಿ, ನನ್ನ ಒಡೆಯನ ವ್ಯಕ್ತಿತ್ವದ 2 ಹಿತನುಡಿಗಳನ್ನು ನಿನಗೆ ತಿಳಿಸಬೇಕು ಎನ್ನುವಂತ ಮನದಿರವು ನನ್ನದು ತಾಯಿ. ನಮ್ಮ ಒಡೆಯ ಶುಂಭ ಅಸುರಕುಲ ಬಿಂಬ, ನಮಗೆಲ್ಲರಿಗೂ ಆಧಾರ ಸ್ತಂಭ. 3 ಲೋಕವನ್ನೇ ತನ್ನ ಅಂಕೆಯಲ್ಲಿರಿಸಿ ಇಂದ್ರಾದಿ ದೇವತೆಗಳು ಅವನ ಸೇವೆ ಮಾಡುತ್ತಾ ಇದ್ದಾರಮ್ಮ. ಅವನ ಆಳ್ವಿಕೆಗೆ ಒಳಪಟ್ಟಂತಹ ಕಾಂತಾರ ತಾಯೇ ಲಾವಣ್ಯವತಿಯಾದಂತಹ ಯಾಕೆಯಲ್ಲಿ ಕುಳಿತುಕೊಂಡಿದ್ದು ಎನ್ನುವುದು ನನ್ನ ಪ್ರಶ್ನೆಯಲ್ಲವಮ್ಮ. ಚಂಡಮುಂಡರಿಂದ ಕೇಳಿ ತಿಳಿದಂತಹ ನಮ್ಮ ಒಡೆಯ ನೀನು ನಿರ್ಗತಿಗಳಾಗಬಾರದು, ಅನಾಥೆಯಾಗಬಾರದು ಎನ್ನುವ ಉದ್ದೇಶದಿಂದ ನಿನ್ನ ಬದುಕಿಗೆ ಭದ್ರವಾದಂತಹ ಒಂದು ತರಹದಿಯನ್ನೇ ಪಟ್ಟವರಿದ್ದಾನೆ ತಾಯೇ. ಅರ್ಥಾತ್ ನಿನ್ನನ್ನು ಬಾಳ ಸಂಗಾತಿಯನ್ನಾಗಿ ಸ್ವೀಕರಿಸುತ್ತಾರೆ. ಆದುದರಿಂದ ಶೋಣಿತಾಪುರದ ಮಹಾಲಕ್ಷ್ಮಿಯಾಗಿ, ಒಡೆಯ ಶುಂಭನ ಧರ್ಮಪತ್ನಿಯಾಗಿ, ನಮಗೆಲ್ಲರಿಗೂ ಪ್ರೀತಿಯ ಅಮ್ಮನಾಗಿ ನನ್ನೊಂದಿಗೆ ಬರಬೇಕಮ್ಮ, ಬರಬೇಕು. ಈತು ನಡೆದರೆ ಎಂಬುದನವಸುರಗೆ ಬೇಡುವ ಸುಗ್ರೀವಾಸುರನ ಮಾತನ್ನು ಕೇಳಿದಾಗ ಪಕ್ಕ ನಗುವಂತೆ ಹೋಯಿತು. ನಗುವಿನ ಪರಿಣಾಮವಾಗಿ ಕುಲಾತಿಲಕನೇ ನಡುಗಿತ್ತು. ಭೂಮಿಯು ಕಂಪಿಸಿದೆ, ಶರದಿಯ ನೀರು ಉಕ್ಕೇರಿ ಬಂದಿದೆ. ನನ್ನ ನಗುವಿತರಿಗೆ ಸಾವಾಗಿ ಪರಿಣಮಿಸಿತು. ಈತನು ಅಳಿದರೆ ನನ್ನ ಸಮಸ್ತ ವಿಚಾರವನ್ನು ದಾನವೇಂದ್ರನಿಗೆ ತಿಳಿಸುವರಾದ್ರೆ ಯಾರಿದ್ದಾರೆ? ಈತನ ಬದುಕಿ ಉಳಿಯಬೇಕು. ಕರುಣಾ ದೃಷ್ಟಿಯನ್ನು ಬೀರುವುದರ ಮೂಲಕವಾಗಿ ಕಿರುನಗುವಿನೊಂದಿಗೆ ಮೇಲೆಬ್ಬಿಸ್ತೇನೆ ನೋಡುವ. ಹೇಳೀಗ. ಆಶ್ಚರ್ಯ!
ಅಮ್ಮನಲ್ಲಿ ಮಾತನಾಡುತ್ತಾ ಇದ್ದಂತೆಯೇ ತಲೆ ತಿರುಗಿದ ನಮ್ಮ ದಪ್ಪನೇ ಜಲಾಶಯ ನಾನು ನೋಡಿದರೆ ನಾನು ಈ ಲೋಕವನ್ನು ಬಿಟ್ಟು ಪ್ರೇತಲೋಕವನ್ನು ಸೇರಿದ ಅನುಭವವನ್ನು ಪಡೆಕೊಂಡ ನಾನು ಅಗಲಿದಂತ ನನ್ನ ಹಿರಿಯವರನ್ನೆಲ್ಲ ಕಂಡೇ ಮಾತನಾಡಿ ಎಲ್ಲರೂ ನನ್ನಲ್ಲಿ ಕೇಳಿಟ್ಟಿಷ್ಟನ್ನೇ ಇಷ್ಟು ಬೇಗ ನೀನು ಯಾಕೆ ಬಂದೆ ಸುಗ್ರೀವ ಎನ್ನುವ ಹಾಗೆ ಮಾತನಾಡುತ್ತಾ ಇದ್ದಂತೆಯೇ ಯಾರೋ ನನ್ನನ್ನು ಬಡಿದೆತ್ತಿದ್ದಾರೆ. ಎಚ್ಚೆತ್ತು ನೋಡಿದೆ, ನಾನು ಈ ಕದಂಬ ಕಾರಣದಲ್ಲಿಯೇ ಇದ್ದೇನೆ. ಹಾಗಿದ್ದರೆ ನಾನು ಸಾಯಲಿಲ್ಲ, ಸತ್ತಿದ್ದೇನೆ ಎನ್ನುವುದಕ್ಕೆ ನನ್ನವರಲ್ಲಿ ಈಗ ನಾನು ಮಾತನಾಡಿ ಬಂದೆ. ಮತ್ತೆ ಬದುಕಿದ್ದಾದರೂ ಹೇಗೆ? ಅರ್ಥವಿಸಿಕೊಂಡೆ, ಇವಳೇ ಕಾರಣ. ಸತ್ತವರನ್ನು ಬದುಕಿಸುವವಳು ಬದುಕಿನವರನ್ನು ಸಾಯಿಸಬೇಕು ಅಂತಾದರೆ ಇವಳು ನಿಗ್ರಹಾನುಗ್ರಹ ಶಕ್ತಿ ಸಂಪನ್ನಲ್ಲದೆ ಇನ್ನೇನು. ಹಾಗಿದ್ದರೆ ಸಂಪೂರ್ಣಗಿಂತ ಶಿಕ್ಷೆಯಾಗಿ ಕೊಟ್ಟಿರೋ ನಾನೇನು ಅಪರಾಧ ಮಾಡಿದ್ದೇನೆ ಅಂತ ಬೇಕಲ್ಲ. ಅಮ್ಮ ಅಮ್ಮ, ನಗಬೇಡುತ್ತಾರೆ, ನಗಬೇಡ. ನಿನ್ನ ನಗುವೆ ನನ್ನ ಬದುಕಿಗೆ ನಗೆಯಾಗಿ ಹೋಯ್ತಮ್ಮ. ಒಮ್ಮೆ ಕರುಣಾಸ ಮೃತ್ಯುದೇವತೆಯಾಗಿ ವಿಧವಿಧವಾದಂತಹ ರೂಪಗಳಿಂದ ಯಾಕಮ್ಮ ನನ್ನ ಕಣ್ಣುಗಳಿಗೆ ಕಾಣಿಸಿಕೊಳ್ಳುತ್ತೆ? ಯಾವ ಸ್ವಾರ್ಥ ಭಾವನೆಯನ್ನು ಇರಿಸಿಕೊಂಡು ಬಂದವನಲ್ಲ ನಿನ್ನ ಕಾಲ ಬುಡಕ್ಕೆ. ಒಳ್ಳೆಯ ಅನ್ನಹರಣ ಎನ್ನುವ ನೆಲೆಯಲ್ಲಿ ಸಂವಿಧಾನವನ್ನು ನಾನು ಸೇರಿಕೊಂಡವರಿದ್ದೇನೆಂದಾಗಿ ತಾಯಿ ಒಡೆಯನಿಗೆ ನೀನೊಂದು ಉತ್ತರ ಕೊಟ್ಟಾಗ ನನಗೆ ಹೆದರಬೇಡ, ಬೆದರದಿರಯ್ಯ ಹೇಳುವುದನ್ನೆಲ್ಲ ನಾನಿದು ಅಧಿಕ ಸುಭಾಗ್ಯವೆಂದು ಅದನವನೆಲ್ಲದ ಮೊದಲೇ ತಿಳಿದಿರ ಈ ವಿಧ ಬೇಡಬೇಕೆ ಬಂದು. ಅಯ್ಯ ಸುಗ್ರೀವಾಸರಾಮ್, ಹೆದರಬೇಡ, ಸಧೈರ್ಯನಾಗು. ಶುಂಭನ ಸಾಮರ್ಥ್ಯವಾಗಿ ಬಂದವ ಎನ್ನುವುದು ಸ್ಪಷ್ಟವಾಗಿದೆ. ಶುಂಭ ಮದುವೆ ಆಗಬೇಕಾಗಿ ಬಯಸಿದ್ದಾನೆ. ಮದುವೆ ಆಗಬೇಕಾದ್ರೆ ನನ್ನ ಅಂತರನ್ನೇ ಮೊದಲಾಗಿ ತಿಳಿಯಬೇಕಿತ್ತು. ತಿಳಿಯದಿದ್ದರೆ ತಿಳಿಯಪಡಿಸ್ತೇನೆ ಕೇಳು. ಬಾಯುಧದಲ್ಲಿ ಬಣವನ್ನನ್ನು ಮಾಡುತ್ತೇನೆ. ಯಾರು ಯುದ್ಧದಲ್ಲಿ ಸೋಲಿಸ್ತಾರೆ ಅವರನ್ನೇ ವರಿಸುವುದೆನ್ನುವ ಹಾಗೆ ನಿನ್ನಡೆ ಲೋಕೋತ್ತರವಿರಬಹುದಾಗಿದ್ದರೆ ನನ್ನ ಸಮಕ್ಷಮಕ್ಕೆ ಬರಲಿ. ನನ್ನಲ್ಲಿ ಸಮರ ಮಾಡಿ ನನ್ನನ್ನು ಜಯಿಸಿ ಆಮೇಲೆ ವರಿಸಲಿ. ಶುಂಭನೇನು ಅವನ ತಮ್ಮನು ಶುಂಭನೇನು ಪ್ರತ್ಯಕ್ಷ ಶಂಭುವೆ ಬಂದರೂ ಕೂಡ ಯುದ್ಧ ವಿನಃ ಮದುವೆ ಆಗಲಾರೆ. ತಿಳಿಸ್ರಿ ನನಗೆ. ಧನ್ಯವಾದ ತಾಯಿ. ಒಂದೇ ಒಂದು ಮಾದ ಆಸೆ, ಏನದನ್ನು ನಿನ್ನ ಪಾದ ನಿನ್ನ ಇಚ್ಛೆಯಂತೆ ಆಗಲಿ.